ನಮಸ್ತೆ ಎಲ್ರಿಗೂ ದಾತ್ರೆ ಆಸ್ಟ್ರೋವಿಷನ್ಸ್ಗೆ ಸ್ವಾಗತ. ರಾಜಯೋಗ, ನೀಚ ಭಂಗ ರಾಜಯೋಗ. ಈಗ ಹೆಚ್ಚಿನವರ ಜಾತಕದಲ್ಲಿ ಪ್ಲಾನೆಟ್ಸ್ ನೀಚ ಆಗಿರುತ್ತೆ, ಬಟ್ ಅದು ಮೋಸ್ಟ್ ಆಫ್ ದ ಜಾತಕದಲ್ಲಿ ನೀಚ ಭಂಗ ಆಗಿ ರಾಜಯೋಗವನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಎಲ್ಲ ಪ್ಲಾನೆಟ್ಸ್ಗಳು ಒಂದೊಂದು ರಾಶಿಯಲ್ಲಿ ನೀಚ ಆಗ್ತವೆ. ಪ್ಲಾನೆಟ್ಸ್ ನೀಚ ಆದಾಗ ಏನಾಗುತ್ತೆ, ಅವುಗಳ ಕಾರಕತ್ವ ಮತ್ತು ಆ ಭಾವಗಳಿಗೆ ಸಂಬಂಧಿಸಿದಂಥ ರಿಸಲ್ಟಲ್ಲಿ ಡಿಫರೆನ್ಸ್ ಆಗುತ್ತೆ. ಈಗ ಇದು ಸ್ಟ್ಯಾಂಡರ್ಡ್ ಚಾರ್ಟ್. ಯಾವ ಪ್ಲಾನೆಟ್ಸ್ ಎಲ್ಲಿ ನೀಚ ಆಗುತ್ತೆ? ಮೇಷದಲ್ಲಿ ಶನಿ ನೀಚನಾಗ್ತಾನೆ, ಕರ್ಕಾಟಕದಲ್ಲಿ ಕುಜ, ಕನ್ಯಾದಲ್ಲಿ ಶುಕ್ರ, ತುಲಾದಲ್ಲಿ ಸೂರ್ಯ, ವೃಶ್ಚಿಕದಲ್ಲಿ ಚಂದ್ರ, ಮಕರದಲ್ಲಿ ಗುರು, ಮೀನದಲ್ಲಿ ಬುಧ. ಇದು ಗ್ರಹಗಳ ನೀಚ ಸ್ಥಾನ. ಈಗ ಶನಿ ನೀಚನಾದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲಿಗೆ ವೃಷಭ ಲಗ್ನ ತಗೊಳ್ಳುವ. ವೃಷಭ ಲಗ್ನಕ್ಕೆ ಶನಿ ನೀಚ ಅಂತ ಅಂದ್ಕೊಳ್ಳುವ. ಶನಿ ಬಂದು ಮಕರ ಮತ್ತು ಕುಂಭಕ್ಕೆ ಅಧಿಪತಿ ಅಲ್ವಾ. ವೃಷಭ ಲಗ್ನದವರಿಗೆ ಮಕರ 9ನೇ ಮನೆ, ಕುಂಭ 10ನೇ ಮನೆ ಆಗುತ್ತೆ ಅಲ್ವಾ. ಸೊ 9ನೇ ಮನೆ ಬಂದು ಭಾಗ್ಯಸ್ಥಾನ. ಭಾಗ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ, ತಂದೆ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ತಂದೆಯಿಂದ ಪ್ರಾಬ್ಲಮ್ ಆಗ್ಬೋದು, ಹೈಯರ್ ಎಜುಕೇಷನ್ ಪ್ರಾಬ್ಲಮ್ ಆಗ್ಬೋದು. ಇನ್ನು 10ನೇ ಮನೆ ಕಾರ್ಯಕ್ಷೇತ್ರ, ಅಲ್ಲಿ ಎಫೆಕ್ಟ್ ಆಗುತ್ತೆ. 10ನೇ ಮನೆ ಬಂದು ತಂದೆಯ ಕುಟುಂಬ, ಅಲ್ಲಿ ಸಮಸ್ಯೆ ಆಗ್ಬೋದು. ಇನ್ನು ಶನಿಯ ಕಾರಕತ್ವದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಯಾವುದೇ ಗ್ರಹ ನೀಚ ಆದರೂ ಕೂಡ ಅವುಗಳ ಕಾರಕತ್ವ ಮತ್ತು ಭಾವಗಳಿಗೆ ಸಂಬಂಧಿಸಿದಂತೆ ರಿಸಲ್ಟಲ್ಲಿ ವ್ಯತ್ಯಯ ಆಗುತ್ತೆ. ಈಗ ಗ್ರಹಗಳು ನೀಚ ಆದಾಗ ಆ ನೀಚತ್ವ ಭಂಗ ಆಗಿ ತನ್ನ ಫಲಗಳನ್ನು ಮತ್ತೆ ಹಿಂತಿರುಗಿ ಕೊಡುವುದೇ ನೀಚಭಂಗ ಯೋಗ. ಆ ಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ ಜಾತಕದಲ್ಲಿ? ಮೊದಲನೆಯದು, ನೀಚ ಗ್ರಹದ ರಾಶ್ಯಾಧಿಪತಿ ಉಚ್ಚನಾಗಿದ್ರೆ. ಈಗ ನಾನು ಗ್ರಹಗಳ ನೀಚ ಸ್ಥಾನ ಹೇಳಿದೆ ಅಲ್ವಾ, ಇದು ಸೇಮ್ ಗ್ರಹಗಳು ಅದರ ಅಪೋಸಿಟ್ ಮನೆ 7ನೇ ಮನೆಯಲ್ಲಿ ಉಚ್ಚ ಆಗ್ತವೆ. ಈಗ ಶನಿ ಇಲ್ಲಿ ಮೇಷದಲ್ಲಿ ನೀಚ ಅಲ್ವಾ, ಸೊ ಅಪೋಸಿಟ್ ಹೌಸ್ ತುಲಾದಲ್ಲಿ ಉಚ್ಚ. ಚಂದ್ರ ವೃಶ್ಚಿಕದಲ್ಲಿ ನೀಚ ಅಲ್ವಾ, ಅಪೋಸಿಟ್ ಹೌಸ್ ವೃಷಭದಲ್ಲಿ ಉಚ್ಚ. ಗುರು ಮಕರದಲ್ಲಿ ನೀಚ, ಸೊ ಅಪೋಸಿಟ್ ಹೌಸ್ ಕರ್ಕದಲ್ಲಿ ಉಚ್ಚ. ಬುಧ ಇಲ್ಲಿ ಉಚ್ಚನಾಗ್ತಾನೆ, ಸೂರ್ಯ ಮೇಷದಲ್ಲಿ ಉಚ್ಚನಾಗ್ತಾನೆ, ಶುಕ್ರ ಮೀನದಲ್ಲಿ ಉಚ್ಚನಾಗ್ತಾನೆ, ಕುಜ ಮಕರದಲ್ಲಿ ಉಚ್ಚನಾಗ್ತಾನೆ. ಇದು ಗ್ರಹಗಳ ಉಚ್ಚ ಸ್ಥಾನ. ಈಗ ಕಂಡೀಷನ್ ಏನಂದರೆ, ನೀಚ ಗ್ರಹದ ರಾಶ್ಯಾಧಿಪತಿ ಉಚ್ಚನಾಗಿದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ಮಕರದಲ್ಲಿ ಗುರು ನೀಚನಾಗ್ತಾನೆ ಅಲ್ವಾ, ಅದರ ರಾಶ್ಯಾಧಿಪತಿ ಅಂದರೆ ಮಕರದ ಅಧಿಪತಿ ಶನಿ, ಶನಿ ತುಲಾ ರಾಶಿಯಲ್ಲಿ ಉಚ್ಚನಾಗಿರಬೇಕು. ಆಗ ಗುರುಗ್ರಹಕ್ಕೆ ನೀಚ ಭಂಗ ಆಗಿ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಬೇಕಾದರೆ, ಮೇಷದಲ್ಲಿ ಶನಿ ನೀಚನಾಗ್ತಾನೆ ಅಲ್ವಾ, ಸೊ ಮೇಷದ ಅಧಿಪತಿ ಕುಜ ಮಕರದಲ್ಲಿ ಉಚ್ಚನಾಗಿರಬೇಕು. ಆಗ ನೀಚಭಂಗ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಇನ್ನು ಯಾವ ರೀತಿ ನೀಚಭಂಗ ಆಗುತ್ತೆ? ನೀಚ ಗ್ರಹದ ರಾಶ್ಯಾಧಿಪತಿ ಸ್ವರಾಶಿಯಲ್ಲಿ ಇದ್ದರೆ, ಅಂದರೆ ನೀಚವಾದ ಗ್ರಹದ ಜೊತೆಗೆ ಆ ಮನೆಯ ಅಧಿಪತಿ ಇದ್ದರೆ. ಈಗ ಫಾರ್ ಎಕ್ಸಾಂಪಲ್ ಮೇಷದಲ್ಲಿ ಶನಿ ನೀಚನಾಗ್ತಾನೆ ಅಲ್ವಾ, ಈಗ ಮೇಷರಾಶಿಯ ಅಧಿಪತಿ ಕುಜ, ಸೊ ಕುಜ ಬಂದು ಇಲ್ಲೇ ಮೇಷರಾಶಿಯಲ್ಲೇ ಇರಬೇಕು ಅಥವಾ ವೃಶ್ಚಿಕದಲ್ಲೇ ಇರಬೇಕು. ಆಗ ನೀಚಭಂಗ ರಾಜಯೋಗ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ಗೆ, ಗುರು ಮಕರದಲ್ಲಿ ನೀಚನಾಗ್ತಾನೆ ಅಲ್ವಾ, ಈಗ ಶನಿ ಕೂಡ ಮಕರದಲ್ಲೇ ಇದ್ದರೆ ಆಗ ಗುರುಗೆ ನೀಚಭಂಗ ಆಗಿ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಈಗ ನೀಚಭಂಗ ರಾಜಯೋಗ ಆ ಹೆಸರಲ್ಲೇ ಇದೆ ಅಲ್ವಾ, ನೀಚತ್ವ ಭಂಗ ಆಗಿ ರಾಜಯೋಗ ಕೊಡುವಂಥದ್ದು. ಅಂದರೆ ಇನಿಷಿಯಲಿ ಸ್ಟ್ರಗಲ್ಸ್ ಅನುಭವಿಸಿದ ನಂತರವೇ ಏಳಿಗೆ ಆಗುವಂಥದ್ದು. ಈಗ ಮಕರ ಲಗ್ನಕ್ಕೆ ಶನಿ ನೀಚ ಅಂತ ಅಂದ್ಕೊಳ್ಳುವ. ಅದರ ಅಧಿಪತಿ ಮೇಷದ ಅಧಿಪತಿ ಕುಜ ಬಂದು ಮೇಷ ಇಲ್ಲ ವೃಶ್ಚಿಕದಲ್ಲಿ ಇದ್ದಾನೆ, ನೀಚಭಂಗ ರಾಜಯೋಗ ಆಯಿತು. ಆದರೆ ಮಕರ ಲಗ್ನಕ್ಕೆ ಶನಿ ಬಂದು ಲಗ್ನಾಧಿಪತಿ ಮತ್ತು 2ನೇ ಮನೆ ಧನಭಾವದ ಅಧಿಪತಿ. ಹಾಗಾಗಿ ಹೆಲ್ತಿಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಷ್ಟಗಳನ್ನು ಅನುಭವಿಸಿ ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಗೊತ್ತಾಯ್ತಲ್ವಾ? ಇದು ನೀಚಭಂಗ ರಾಜಯೋಗದ ಡೆಫಿನೇಷನ್. ಓಕೆ, ಇನ್ನು ಯಾವ ರೀತಿ ನೀಚಭಂಗ ಆಗುತ್ತೆ? ನೀಚ ಗ್ರಹದ ಜೊತೆ ಉಚ್ಚ ಗ್ರಹ ಇದ್ದರೆ, ಅಂದರೆ ಗುರು ಮಕರದಲ್ಲಿ ನೀಚನಾಗ್ತಾನೆ, ಅದರ ಜೊತೆ ಮಂಗಳ ಕೂಡ ಇದ್ದರೆ, ಯಾಕಂದರೆ ಮಂಗಳನಿಗೆ ಅದು ಉಚ್ಚ ಸ್ಥಾನ, ಆಗ ಗುರುಗೆ ನೀಚ ಭಂಗ ಆಗಿ ರಾಜಯೋಗ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ಗೆ, ಮೇಷದಲ್ಲಿ ಶನಿ ನೀಚನಾಗ್ತಾನೆ ಅಲ್ವಾ, ಸೊ ಅದರ ಜೊತೆ ಸೂರ್ಯ ಕೂಡ ಇದ್ದರೆ, ಸೂರ್ಯನಿಗೆ ಅದು ಉಚ್ಚ ಸ್ಥಾನ, ಆಗ ನೀಚಭಂಗ ಆಗುತ್ತೆ. ನೆಕ್ಸ್ಟ್, ನೀಚ ಗ್ರಹದ ರಾಶ್ಯಾಧಿಪತಿ ಲಗ್ನಕ್ಕೆ ಅಥವಾ ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಬಂದಾಗ, ಅಂದರೆ ಈಗ ಕೇಂದ್ರ ಸ್ಥಾನಗಳು ಯಾವುದೇ ಜಾತಕದಲ್ಲಿ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ, 1, 4, 7, 10 ಇದು ಕೇಂದ್ರ ಸ್ಥಾನಗಳು. ಓಕೆ, ಕಂಡೀಷನ್ ಏನು? ನೀಚ ಗ್ರಹದ ರಾಶ್ಯಾಧಿಪತಿ ಲಗ್ನಕ್ಕೆ ಅಥವಾ ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಇದ್ದರೆ ನೀಚಭಂಗ ಆಗುತ್ತೆ. ಫಾರ್ ಎಕ್ಸಾಂಪಲ್
ಇಲ್ಲೊಂದು ಜಾತಕ ಇದೆ ನೋಡಿ, ವೃಶ್ಚಿಕ ಲಗ್ನದ ಜಾತಕ. ಶುಕ್ರ ನೀಚನಾಗಿದ್ದಾನೆ ಅಲ್ವಾ ಕನ್ಯಾ ರಾಶಿಯಲ್ಲಿ. ಇದರ ಅಧಿಪತಿ, ಕನ್ಯಾ ರಾಶಿಯ ಅಧಿಪತಿ ಬುಧ 10th ಹೌಸಲ್ಲಿ ಇದ್ದಾನೆ. ಅಂದರೆ 10ನೇ ಮನೆ, ಲಗ್ನಕ್ಕೆ ಕೇಂದ್ರ ಸ್ಥಾನ. ಸೊ ನೀಚಭಂಗ ಆಗಿದೆ. ಇನ್ನು ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಬಂದಾಗ ಕೂಡ ನೀಚಭಂಗ ಆಗುತ್ತೆ. ಇದು ಮಿಥುನ ಲಗ್ನದ ಜಾತಕ. ಇದರಲ್ಲೂ ಕೂಡ ಶುಕ್ರ ನೀಚನಾಗಿದ್ದಾನೆ ಕನ್ಯಾ ರಾಶಿಯಲ್ಲಿ. ಕನ್ಯಾ ರಾಶಿಯ ಅಧಿಪತಿ ಬುಧ ನೋಡಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ. ಇದು ಚಂದ್ರನಿಗೆ 7th ಹೌಸ್. ಚಂದ್ರನಿಂದ ಕೌಂಟ್ ಮಾಡಿದಾಗ 7ನೇ ಮನೆ ಆಗುತ್ತೆ. 7ನೇ ಮನೆ ಅನ್ನೋದು ಕೇಂದ್ರ ಸ್ಥಾನ. ಸೊ ನೀಚಭಂಗ ಆಯಿತು. ಹಾಗಾಗಿ ನೀಚವಾದ ಗ್ರಹದ ರಾಶ್ಯಾಧಿಪತಿ ಲಗ್ನದಿಂದ ಅಥವಾ ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿ ಬಂದಾಗ ನೀಚಭಂಗ ರಾಜಯೋಗ ಆಗುತ್ತೆ. ಈ ಎರಡೂ ಜಾತಕದವರನ್ನು ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ. ಇನಿಷಿಯಲಿ ಸ್ಟ್ರಗಲ್ ಅನುಭವಿಸಿ ಮತ್ತೆ ಸಕ್ಸಸ್ ಆದವರು. ಓಕೆ, ಇದು ಪ್ಲಾನೆಟ್ಸ್ ನೀಚ ಆದಾಗ ಯಾವ ರೀತಿ ನೀಚ ಭಂಗ ಆಗುತ್ತೆ ಅಂತ, 4 ರೀತಿ ಹೇಗೆ ನೀಚ ಭಂಗ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೆಕ್ಸ್ಟಲ್ಲಿ ಇನ್ನೂ ಹಲವು ರೀತಿ ನೀಚ ಭಂಗ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ವಿಡಿಯೋಸಲ್ಲಿ ಯಾವತ್ತಾದರೂ ನೋಡುವ. ಈಗ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಪ್ಲಾನೆಟ್ಸ್ ನೀಚ ಆಗಿದ್ದರೆ ಆಲ್ಮೋಸ್ಟ್ ನೀಚ ಭಂಗ ಆಗಿರುತ್ತೆ. ಈಗ ನಾನು ಹೇಳಿದ 4 ರೀತಿಯಲ್ಲಿ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನೀಚ ಭಂಗ ಆಗಿದ್ದರೆ, ಇನಿಷಿಯಲಿ ಅದಕ್ಕೆ ರಿಲೇಟೆಡ್ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಅನುಭವಿಸಿ ಮತ್ತೆ ಸಕ್ಸಸ್ ಆಗಿದ್ದರೆ, ಒಂದು ಉನ್ನತ ಹಂತಕ್ಕೆ ಹೋಗಿದ್ದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ನ ಕಾಮೆಂಟ್ ಮಾಡಿ ಅಥವಾ ಈ ಮೇಲ್ ಅಡ್ರೆಸ್ಸಿಗೆ ಸೆಂಡ್ ಮಾಡಿ, ನಾನು ಚೆಕ್ ಮಾಡ್ತೇನೆ. ಇನ್ನೊಂದೇನೆಂದರೆ, ನಿಮ್ಮ ಜಾತಕದಲ್ಲಿ ಗ್ರಹ ನೀಚ ಆಗಿದ್ದು ನೀಚ ಭಂಗ ಆಗಿಲ್ಲ ಅಂದರೆ, ಸ್ಟಿಲ್ ಕಷ್ಟ ಅನುಭವಿಸ್ತಾ ಇದ್ದೀರಿ ಅಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ದಾನ ಮಾಡಿ. ಆಗ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.